ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ನಮ್ದೊಂದು ಹಾಡು ಮತ್ತೆ ಒಂದು ಸ್ವಾಗತದ ಡ್ಯಾನ್ಸ್ ಮತ್ತೆ ನಶೆಮುಕ್ತ ಡ್ಯಾನ್ಸ್ಗೆ ಬಹಳ ಚೆನ್ನಾಗಿ ನೃತ್ಯ ಮಾಡಿದ್ರು ಮಕ್ಕಳು. ರಿಯಲಿ ಕಂಗ್ರಾಚುಲೇಟ್. ಯಾವ ಕೊರಿಯೋಗ್ರಫಿ ಅಂತ ಮಾಡೋದು ಗೊತ್ತಿಲ್ಲ, ಯಾವ ಟೀಚರ್ ಮಾಡೋದು ಗೊತ್ತಿಲ್ಲ. ನಾನು ಬಹುಶಃ ನಮ್ಮ ಜಿಲ್ಲಾ ಕೇಂದ್ರ ತುಮಕೂರಲ್ಲೂ ಕೂಡ ಇದು ಇಷ್ಟು ಚೆನ್ನಾಗಿ ಮಾಡಿಲ್ಲ ಈ ತರದ್ದು. ಹಂಗಾಗಿ ನೀವು ಮಾಡಿದ್ದೀರಾ. ಎಲ್ಲ ಮುದ್ದು ಮಕ್ಕಳಿಗೆ ಅವ್ರನ್ನ ತಯಾರು ಮಾಡೋದ್ರಿಂದ ಎಲ್ಲ ಶಿಕ್ಷಕ ಮಿತ್ರರಿಗೆ ನಾನು ತುಂಬುವುದರಿಂದ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಈಗ ಏನಿದು ನಶೆ ಮುಕ್ತ ಡ್ರಗ್ಸ್ ಅಂತೆಲ್ಲ ಕೇಳಿದ್ರಿ, ಏನಂಗಂದ್ರೆ ಗೊತ್ತಾ? ಏನು ಡ್ರಗ್ಸ್ ಅಂದ್ರೆ ಯಾರು ಹೇಳ್ತೀರಿ? ಏನು ಡ್ರಗ್ಸ್ ಅಂದ್ರೆ ಏನ್ ಗೊತ್ತು? ಗಾಂಜಾ. ಗಾಂಜಾ ಒಂದೇನಾ? ಆಮೇಲೆ ಚರಸ್, ಕೇಳಿಸ್ತಾ ಇಲ್ಲ? ಕೇಳಿಸ್ತಾ ಇಲ್ಲ? ಎಲ್ಲರೂ ಮಾತಾಡಿದ್ರೆ ಕೇಳಲ್ಲ, ಯಾವುದು ಕೇಳಿಸಲ್ಲ. ಓಕೆ, ನಾನು ಹೇಳ್ತೀನಿ ಏನು ಅದ್ರದ್ದು ಎಫೆಕ್ಟ್ ಏನು, ಏನೆಲ್ಲ ದುಷ್ಪರಿಣಾಮ ಆಯ್ತದೆ, ಆರೋಗ್ಯದ ಮೇಲೆ ಹೆಂಗೆ ಪರಿಣಾಮ ಆಗುತ್ತೆ ಅಂತೇಳಿ ನಮ್ಮ ಡಾಕ್ಟರ್ ಇದ್ದಾರೆ, ಡಾಕ್ಟರ್ ಹೇಳ್ತಾರೆ, ಡಾಕ್ಟರ್ ತಿಮ್ಮರಾಜ್ ಅವರು ಅದು ಹೇಳ್ತಾರೆ. ಡ್ರಗ್ಸ್ ಅಂದ್ರೆ ಏನು, ಎಲ್ಲಿ ಸಿಗುತ್ತೆ, ಹೇಗೆ ಸಿಗುತ್ತೆ, ಸ್ವಲ್ಪ ನಾನು ಹೇಳ್ತೀನಿ. ಗೊತ್ತಾ ಎಲ್ಲಿ ಸಿಗುತ್ತೆ ಅಂತ? ಈಗ ಕೆಲವು ಡ್ರಗ್ಸ್ ಮಾತಾಡ್ಬಾರ್ದು, ಮತ್ತೆ ನೋಡಿ ನಾನು ಹೇಳಿದ್ದೀನಿ ನನ್ಗಿರೋದ 2 ನಿಮಿಷ, ಅದ್ರಲ್ಲಿ 1 ನಿಮಿಷ ಸುಮ್ಮನಿರಿ ಅಂದ್ರೆ 1 ನಿಮಿಷದ ನಮ್ಮ ಮಾತು ಬಂದಾಗುತ್ತೆ. ಡ್ರಗ್ಸ್ ಅಂದ್ರೆ ಏನಕ್ಕೆ ಉಪಯೋಗಿಸ್ತಾರೆ? ಡ್ರಗ್ಸ್ ಅಂದ್ರೆ ಜನರಲ್ ಎಲ್ಲ ಹುಷಾರಿಂದ ಇದ್ದಾಗ ಮಾಡೋದಕ್ಕೂ ಡ್ರಗ್ಸ್ ಅಂತಾರೆ. ಯಾವುದೇ ಒಂದು ವಸ್ತುನ ಅತಿಯಾಗಿ ಅಥವಾ ಯಾರು ತಗೊಳ್ಬಾರ್ದು ಅಂತವ್ರು ತಗೊಂಡು ಅದರಿಂದ ನಶೆ ಬರುವಂಥದ್ದು, ಅಮಲು ಬರುವಂಥದ್ದು, ಮತ್ತು ಏರಿಸ್ಕೊಳ್ಳುವಂಥದ್ದು ಏನ್ ಮಾಡ್ತಾರೆ ಅದಕ್ಕೆಲ್ಲ ಡ್ರಗ್ಸ್ ಅಂತಾರೆ. ಅಮಲು ಇರುವಂತ ಪದಾರ್ಥಗಳು ಅಂತ. ಲೈಕ್ ನೀವು ಹೇಳಿದಂಗೆ ಅದು ಗಾಂಜಾ ಆಗ್ಬೋದು, ಚರಸ್ ಆಗ್ಬೋದು, ಬ್ರೌನ್ ಶುಗರ್ ಆಗ್ಬೋದು, ಇವೆಲ್ಲ ಒಂದು ರೀತಿಯ ಡ್ರಗ್ಸ್. ಕೆಲವರಿಗೆ ದುಡ್ಡು ಇಲ್ಲ, ನಿಮ್ಗೊಂದು ಸಿನಿಮಾ ತೋರಿಸ್ತೀರಲ್ಲ ಸಿನಿಮಾ ಇದೆ, ಒಂದು 7-8 ನಿಮಿಷದ ಒಂದು ಸಿನಿಮಾ ಇದೆ, ಎಲ್ಲರೂ ನೋಡಾದ್ಮೇಲೆ ನಿಮ್ಮ ಅಭಿಪ್ರಾಯ ಹೇಳಿ. ನಾನು ಇನ್ನೊಮ್ಮೆ ಬರ್ತೀನಿ ನಿಮ್ಗೆ, ಇವತ್ತು ಸ್ವಲ್ಪ ಬಿಸಿ ಇದ್ದೀನಿ, ಅವತ್ತು ನಾನು ನಿಮ್ಮನ್ನ ಕುರಿತು ಮಾತಾಡ್ತೀನಿ ಅದ್ರ ಬಗ್ಗೆ, ಇನ್ನೂ ಇದ್ರ ಬಗ್ಗೆ ಬಹಳಷ್ಟು ವಿವರವಾಗಿ ಮಾತಾಡ್ತೀನಿ. ಇವತ್ತು ಸ್ವಲ್ಪ ಬಿಸಿ ಇದ್ದೀನಿ ನಾನು. ಅದ್ರಲ್ಲಿ ನೋಡಿ 2 ತರ ಬರುತ್ತೆ. ದುಡ್ಡು ಇದ್ದವರಿಗೆ ಒಂಥರ ಡ್ರಗ್ಸ್ ಸಿಗುತ್ತೆ, ದುಡ್ಡಿಲ್ಲ ಸಣ್ಣ ಪುಟ್ಟ ಬಡವ್ರ ಮಕ್ಕಳಿಗೆ ಬೇರೆ ತರ ಸಿಗುತ್ತೆ. ಅದರಲ್ಲಿ ನಾವೆಲ್ಲ ಹಳ್ಳಿಲಿರೋರು ಹೇಳ್ತಿದೀವಿ, ನಮಗೆ ಸಿಗುವಂಥದ್ದು ಏನಂದ್ರೆ ಸೊಲ್ಯೂಷನ್ ಅಂದ್ರೆ ಗೊತ್ತಾ? ಏನು? ಸೈಕಲ್ ಪಂಚರ್ ಆಗ್ತಾರಲ್ಲ ಅಲ್ವಾ? ಹೌದು, ಅದರಲ್ಲೇ ನಗುವಂಥದ್ದಿಲ್ಲ, ಅದನ್ನೇ ಸೊಲ್ಯೂಷನ್. ಅದು ಬಿಟ್ಟು ಬೇರೆ ಇದೆಯಾ? ಅದೇ ಸೊಲ್ಯೂಷನ್. ಕಾಫ್ ಸಿರಪ್ಪು, ಆಮೇಲೆ ವೈಟ್ನರ್ ಅಂತ ಬರುತ್ತೆ ಗೊತ್ತಾ? ನಾವೇನಾದ್ರೂ ತಪ್ಪು ಬಂದ್ರೆ ಅಳಿಸ್ಲಿಕ್ಕೆ ಯೂಸ್ ಮಾಡ್ತೀವಿ, ಇರೇಸರ್ ಟೈಪ್ ವೈಟ್ನರ್ ನೋಡಿದ್ರಲ್ಲ, ಇದೆಲ್ಲವೂ ಕೂಡ ಡ್ರಗ್ಸ್ ಅಂತೇಳಿ ಅದನ್ನ ಸೇವನೆ ಮಾಡುವಂತ ಮಕ್ಕಳುಗಳನ್ನ ನಾವು ನಮ್ಮ ಸರ್ವಿಸ್ ಕಂಡಿದ್ದೀವಿ. ನೀವೆಲ್ಲ ಒಳ್ಳೆ ಹುಡುಗರು ಅಂತ ಪಾಂಡುರಂಗ ಪರ ಹೇಳ್ತಾ ಇದ್ರು, ನೀವ್ ಯಾರು ಇಲ್ಲ. ನಮ್ಗೆ ಯಾಕೆ ಹೇಳ್ತೀರಾ ಸರ್, ನಾವ್ಯಾರು ಇಲ್ಲಲ್ಲ ಅಂತ ಅನ್ಕೋತೀರಾ? ಆ ತರ ಪ್ರಶ್ನೆ ಇದೆಯಾ? ಯಾಕೆ ನಿಮ್ಗೆ ಹೇಳ್ತಿದೀವಿ ಅಂದ್ರೆ ಇದರಿಂದ ಮಾತಾಡ್ಬಾರ್ದು ಅಲ್ಲಿ ಲಾಸ್ಟ್. ಇದರಿಂದ ಏನೆಲ್ಲ ತೊಂದರೆ ಆಗುತ್ತೆ ಅಂತ ನಿಮ್ಗೆ ಗೊತ್ತಿದ್ರೆ ನೀವು ಪ್ರತಿಯೊಬ್ಬರು ಹೋಗಿ ನಿಮ್ಮ ಮನೇಲಿ ಹೇಳ್ಬೇಕು. ನಿಮ್ಮ ಅಣ್ಣಂದಿರಿಗೆ, ನಿಮ್ಮ ಅಕ್ಕಂದಿರಿಗೆ, ಎಷ್ಟೋ ಜನ ಪೇರೆಂಟ್ಸು ಅದ್ರಲ್ಲಿ ಯಾವ್ದೇ ಮುಚ್ಚಂದ್ರೆ ಬೇಡ, ನಮ್ಮ ಅಪ್ಪ ಅಮ್ಮಂದಿರು, ನಮ್ಮ ಅಣ್ಣಂದಿರು ಕುಡಿತಾ ಇರ್ತಾರೆ, ಆಲ್ಕೋಹಾಲಿಕ್ ಆಗಿರ್ತಾರೆ. ಅಂತವ್ರಿಗೆ ನೀವು ಹೋಗಿ ಹೇಳ್ಬೇಕು, ಅವ್ರನ್ನ ತಿದ್ದಬೇಕು. ಹೆಂಡತಿ ಮಾತು ಕೇಳದೆ ಇರೋರು, ತಂದೆ ತಾಯಿ ಮಾತು ಕೇಳದೆ ಇರೋರು, ಮಕ್ಕಳ ಮಾತು ಕೇಳಿ ಬದಲಾವಣೆ ಆಗಿರುವಂತ ಎಷ್ಟೋ ಉದಾಹರಣೆಗಳನ್ನ ನಾನು ನೋಡಿದ್ದೀನಿ. ಕೊಟ್ಟು ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ, ಮನೆ ಪರಿಸರ ಸರಿ ಇಲ್ದಂತ ಸಂದರ್ಭದಲ್ಲಿ ಹೆಣ್ಮಕ್ಳು ಮನೆಯಿಂದ ಹೊರಗೆ ಬಂದು ಯಾರು ಗೊತ್ತಿರೋರೋ ಫ್ರೆಂಡ್ಸ್ ಜೊತೆಗೆ ಹೋಗೋಣ, ಮದ್ವೆ ಆಗೋಣ ಅಂತ ಹೇಳ್ಬಿಟ್ಟು ಅವ್ರಿಗೆ ಅಂದ್ಕೊಂಡು ಈಚೆ ಬಂದಿರ್ತಾರೆ. ಬಟ್ ಅವ್ರ ಪರಿಸ್ಥಿತಿ ಗೊತ್ತಿರೋದಿಲ್ಲ, ಹುಡುಗರ್ಗು ಅವ್ರ ಪರಿಸ್ಥಿತಿ ಗೊತ್ತಿರೋದಿಲ್ಲ. ಕರ್ಕೊಂಡು ಹೋಗ್ತೀರಾ, ಮದ್ವೆ ಮಾಡ್ಕೊಂಡ್ಬಿಡ್ತೀರಾ ಅಂಡರ್ 18 ಅಲ್ಲಿ ಇರ್ತಕ್ಕಂಥ ಹುಡುಗಿನ. ಅವಾಗ ಏನಾಗುತ್ತೆ? ಚೈಲ್ಡ್ ಮ್ಯಾರೇಜ್ ಆಗುತ್ತೆ, ಪೋಕ್ಸೋ ಆಕ್ಟ್ ಅಲ್ಲಿ ಕೇಸ್ ಆಗುತ್ತೆ. ನೀವು ಜೈಲಿಗೆ ಹೋಗ್ತೀರಾ, ಅವ್ರನ್ನ ನಾವು BBM ಬಾಲಕಿಯರ ಬಾಲ ಮಂದಿರ ಅಂತ ಒಂದಿದೆ, ಪ್ರತಿಯೊಂದು ಜಿಲ್ಲೆನಲ್ಲೂ ಇದೆ, ಅಲ್ಲಿ ಹೋಗಿ ಬಿಡ್ತೀವಿ. ಅಲ್ಲಿ ಬಿಟ್ಟಾಗ ಏನಾಗುತ್ತೆ? ಅವ್ರಿಗೆ ಕೌನ್ಸಿಲಿಂಗ್ ಮಾಡ್ತಾರೆ, ಅವ್ರಿಗೆ ಒಳ್ಳೆ ಕೌನ್ಸಿಲಿಂಗ್ ಮಾಡ್ಬಿಟ್ಟು ತಂದೆ ತಾಯಿ ಜೊತೆಗಾದ್ರೂ ಕಳಿಸ್ತಾರೆ. ಮತ್ತೆ ಅವ್ರಿಗೆ ಅಲ್ಲಿ ಇಟ್ಕೊಂಡು 18 ವರ್ಷದವರೆಗೂ ಅವ್ರಿಗೆ ಯಾವ ರೀತಿ ನೈತಿಕವಾಗಿ ಬಲ ಬರಬೇಕು ಅನ್ನೋದನ್ನ ತಿಳಿಸ್ತಾರೆ. ಆದ್ರೆ ಇದೆಲ್ಲ ಎಫೆಕ್ಟ್ ಸಹ ಯಾರಿಗಾಗುತ್ತೆ? ಕರ್ಕೊಂಡು ಹೋದವರಿಗಾಗುತ್ತೆ. ಅವ್ನು ಜೈಲಲ್ಲಿ ಇರ್ತಾರಲ್ವಾ?
ಅದಕ್ಕೋಸ್ಕರ ಹೇಳ್ತಾ ಇರೋದು, ಈ ಒಂದು ಕಾಯ್ದೆ ಅಡಿನಲ್ಲಿ ಏನಂತ ತಿಳ್ಕೋಬೇಕು ಅನ್ನೋದನ್ನ ನೀವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಯಾಕೆ ಇದೊಂದೇ ಕಾಯ್ದೆ ಅಂತ ಇಷ್ಟು ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದೀನಿ ಅಂತಂದ್ರೆ, ನಿಮ್ಮ ವಯಸ್ಸಿನ ಮಕ್ಕಳಿಗೋಸ್ಕರ, ನಿಮ್ಮ ಮೇಲೆ ಆಗ್ತಕ್ಕಂಥ ದೌರ್ಜನ್ಯ ತಡೆಗಟ್ಟೋದಕ್ಕೋಸ್ಕರ ಈ ಕಾಯ್ದೆಯನ್ನ ಮಾಡಿರ್ತಕ್ಕಂಥದ್ದು. ಈ ಕಾಯ್ದೆಯಲ್ಲಿ ನಾವು ಈ ಕಾಯ್ದೆ ಅಡಿಯಲ್ಲಿ ದಾಖಲು ಮಾಡಿರ್ತಕ್ಕಂಥ ನಾವು ಕೇಸ್ ದಾಖಲು ಮಾಡಿರ್ತೀವಲ್ಲ, ಇದನ್ನ ಒಂದು ಜಿಲ್ಲಾ ಹಂತದಲ್ಲಿ ಒಂದು ಸ್ಪೆಷಲ್ ಕೋರ್ಟ್ ಅಂತ ಇದೆ, ಅಲ್ಲಿ ತನಿಖೆ ನಡೆಸ್ತಾರೆ. ನಾವೆಲ್ಲ ಆದ್ಮೇಲೆ ಅಲ್ಲಿ ನಿಮ್ಗೆ ಸಾಕ್ಷಿಗಳನ್ನ ತೆಗೆದ್ಬಿಟ್ಟು ಎವಿಡೆನ್ಸ್ ಎಲ್ಲ ಮಾಡ್ತಾ ಇರ್ತಾರೆ. ಈ ಕಾಯ್ದೆಯಲ್ಲಿ ಪ್ರತಿಯೊಂದನ್ನು ಹಂತವಾಗಿ ಏನ್ ಮಾಡ್ಬೇಕು ಅಂತ ಮಾಡಿಡಿರೋದ್ರಿಂದ ಈ ಆಕ್ಟ್ ಒಂದು ಸ್ಪೆಷಲ್ ಆಕ್ಟ್ ಆಗಿದೆ. ಅದೇ ರೀತಿ ನಾನು ಏನ್ ಹೇಳ್ತಾ ಇದೀನಿ ಅಂತಂದ್ರೆ, ನಿಮ್ಗೆ ಈ ಒಂದು ಕಾಯ್ದೆ ಅಡಿಯಲ್ಲಿ ನಾನು ಹೇಳ್ದೆ, ನಿಮ್ಮ ಮನೆಯಲ್ಲಿ ಅಕ್ಕಪಕ್ಕದಲ್ಲಿ ಆ ಪರಿಚಯಸ್ಥರಲ್ಲಿ ಯಾರಾದ್ರೂ ನಿಮಗೆ ಗೊತ್ತಿಲ್ಲದೆ ಅಥವಾ ನಿಮ್ಗೆ ಗೊತ್ತಿರುವಂತ ವ್ಯಕ್ತಿಗಳಿಗೆ ಈ ತರ ಮಾಡ್ತಾ ಇದ್ರೆ, ಅವರು ಕಡೆ ಆಗದರ ಪರಿಸ್ಥಿತಿಯಲ್ಲಿ ಇದ್ರೆ, ನೀವು 112 ಕಾಲ್ ಮಾಡಿ ಅಥವಾ ಜಿಲ್ಲಾ ಮಕ್ಕಳ ಘಟಕ ಅಂತ ಇದೆ ಅದು ತರ ತಿಳಿಸ್ಬೋದು. ಅದನ್ನ ತಿಳಿಸಿದ್ರೆ ಅವ್ರ ಮೇಲೆ ಆಗ್ತಕ್ಕಂತಹ ದೌರ್ಜನ್ಯನ ತಡೆಗಟ್ಟೋದಿಕ್ಕೆ ನಾವು ಮತ್ತೆ ಏನು ಜಿಲ್ಲಾ ಹಂತದಲ್ಲಿ ಇರ್ತಕ್ಕಂಥ ಚೈಲ್ಡ್ ವೆಲ್ಫೇರ್ ಕಮಿಟಿಗಳು ಇರ್ತಾವಲ್ಲ, ಇವರೆಲ್ಲರೂ ಸಹ ನಿಮ್ಗೆ ಸಹಕಾರ ಕೊಟ್ಟು ನಿಮ್ನ ಈ ಒಂದು ದೌರ್ಜನ್ಯದಿಂದ ನಾವು ಯಾವ್ದೇ ತೊಂದರೆ ಆಗದ ರೀತಿ ಕಾಪಾಡ್ಬೋದು. ಮಾಡ್ತೀರಾ? ಯಾರಿಗಾದ್ರೂ ಈ ತರ ಪ್ರಾಬ್ಲಮ್ ಆಗಿದ್ಯಾ? ಯಾರಿಗೂ ಆಗಿಲ್ಲ, ಒಳ್ಳೇದು. ಯಾರಿಗೂ ಆಗಿಲ್ಲ ಅಂದ್ರೆ ಒಳ್ಳೇದು. ಆದ್ರೆ ನೀವ್ ಇದನ್ನ ತಿಳ್ಕೊಬೇಕು ಅಂತಾನೆ ಹೇಳ್ಬಿಟ್ಟು ಈ ಸ್ಪೆಷಲ್ ಆಕ್ಟ್ ಅಂತ ಇಟ್ಟಿದ್ದಾರೆ. ಶಾಲಾ ಹಂತದಲ್ಲಿ ತಿಳ್ಕೊಂಡ್ರೆ ನಿಮ್ಗೆ ಗೊತ್ತಾಗತ್ತೆ. ನೀವು ಶಾಲಾ ಹಂತದಲ್ಲಿ ತಿಳ್ಕೊಂಡು ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅದನ್ನ ತಿಳ್ಕೊಂಡ್ರೆ ನಿಮ್ಗೆ ನಿಮ್ಮ ಒಂದು ಲೈಫು ಏನ್ ಎಜುಕೇಶನ್ ಲೈಫು ಚೆನ್ನಾಗಿರುತ್ತೆ. ನೀವು ಚೆನ್ನಾಗಿ ಓದ್ತೀರಾ, ಒಳ್ಳೆ ಕೆಲ್ಸಕ್ಕೆ ಹೋಗ್ಬೋದು. ನೀವು ಮದ್ವೆ ಆಗಂತ ವಯಸ್ಸು ಬಂದೇ ಬರುತ್ತೆ, ಅವ್ರ ತಂದೆ ತಾಯಿ ನೋಡಿ ಮದ್ವೆ ಮಾಡೇ ಮಾಡ್ತಾರೆ. ಆದ್ರೆ ನೀವಾಗಿ ನೀವು ತಗೊಳ್ಳೋ ನಿರ್ಧಾರಗಳಿಂದ ಏನಾಗತ್ತೆ, ನಿಮ್ಮ ಎಜುಕೇಶನ್ ಲೈಫು ಅರ್ಧದಲ್ಲಿ ನಿಂತೋಗುತ್ತಲ್ವಾ? ಇಲ್ಲಿ ಎಷ್ಟು ಜನ ಒಳ್ಳೆ ಕೆಲಸ ಹೋಗ್ಬೇಕು, ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೇಕು, ಡಾಕ್ಟರ್ ಆಗ್ಬೇಕು, ಅಥವಾ ನಾನು IPS ಆಫೀಸರ್ ಆಗ್ಬೇಕು, IAS ಆಫೀಸರ್ ಆಗ್ಬೇಕು ಅಂತ ಅನ್ಕೊಂಡಿರ್ತೀರಾ. ಈ ತರ ಯಾರಾದ್ರೂ ನಿಮ್ಗೆ ಮಾನಸಿಕವಾಗಿ ತೊಂದರೆ ಕೊಟ್ಟು ನೀವು ಓದೋದನ್ನ ಹಿಂದೆ ಸರಿದ್ರೆ ನಿಮ್ಮ ಭವಿಷ್ಯ ಹಾಳಾಗತ್ತೆ. ಮಾತಾಡ್ಬಾರ್ದು ಮಕ್ಕಳು. ಹಿಂದೆ ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ.